ರೈತ ಬಾಂಧವರಿಗೆ ಯಾದಗಿರಿ ಕೃಷಿ ಮಾಹಿತಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಇಂದು ನಾನು ಮುಂಗಾರು ಬೆಳೆ ಸಮೀಕ್ಷೆ ಕುರಿತು ರೈತರೇ ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳ ಒಂದು ಮಾಹಿತಿಯನ್ನು ರೈತರೇ ಸ್ವತಃ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಬೆಳೆ ಸಮೀಕ್ಷೆ ಅಂದರೇನು, ಬೆಳೆ ಸಮೀಕ್ಷೆಯ ಉಪಯೋಗಗಳೇನು, ಈ ಒಂದು ಬೆಳೆ ಸಮೀಕ್ಷೆಯನ್ನು ಯಾರು ಮಾಡಬೇಕು, ಆನಂತರ ಈ ಬೆಳೆ ಸಮೀಕ್ಷೆನ ನಾವು ಯಾವ ರೀತಿ ನಾವೇ ಸ್ವತಃ ನಮ್ಮ ಮೊಬೈಲ್ ಮೂಲಕ ಮಾಡಬೇಕು ಎನ್ನುವ ಒಂದು ವಿಧಾನಗಳ ಬಗ್ಗೆ ನಾನು ಇವತ್ತು ತಮ್ಮೊಂದಿಗೆ ಮಾಹಿತಿಯನ್ನು ಹೇಳಲು ಇಚ್ಛಪಡ್ತೇನೆ. ಮೊದಲನೇದಾಗಿ ಬೆಳೆ ಸಮೀಕ್ಷೆ ಎಂದರೇನು? ಬೆಳೆ ಸಮೀಕ್ಷೆ ಎಂದರೆ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದಂಥ ಬೆಳೆಯ ಒಂದು ಛಾಯಾಚಿತ್ರ ಫೋಟೋದ ಮೂಲಕ ಬೆಳೆಯ ಒಂದು ಮಾಹಿತಿಯನ್ನು ಸರ್ಕಾರ ಅಭಿವೃದ್ಧಿಪಡಿಸಿದ ಒಂದು ತಂತ್ರಾಂಶದಲ್ಲಿ ಸೆರೆ ಹಿಡಿದು ನೀಡುವಂಥ ಮಾಹಿತಿಯೇ ಬೆಳೆ ಸಮೀಕ್ಷೆ ಆಗಿದೆ. ಈ ಒಂದು ಬೆಳೆ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಸುಮಾರು 6 ವರ್ಷದಿಂದ ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಬಂದಿದ್ದು, ವಿಶೇಷ ಏನೆಂದರೆ ಇದರಲ್ಲಿ ರೈತ ತನ್ನ ಜಮೀನಲ್ಲಿ ಬೆಳೆದಂಥ ಬೆಳೆಗಳ ಮಾಹಿತಿ ಸ್ವತಃ ತಾನೇ ತನ್ನ ಮೊಬೈಲ್ ಮೂಲಕ ಒಂದು ಮಾಹಿತಿಯನ್ನು ನೀಡುವಂಥದ್ದು. ಅಲ್ಲದೆ ರೈತ ಮಾಡದಿದ್ದ ಪಕ್ಷದಲ್ಲಿ ಅದೇ ಗ್ರಾಮದ ಖಾಸಗಿ ವ್ಯಕ್ತಿಗಳ ಮೂಲಕ, ಖಾಸಗಿ ನಿವಾಸಿಗಳ ಮೂಲಕ ರೈತರು ಬೆಳೆದಂಥ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಸೆರೆ ಹಿಡಿಯುವ ಒಂದು ವಿಧಾನವಾಗಿರುತ್ತೆ. ಈ ಒಂದು ಬೆಳೆ ಸಮೀಕ್ಷೆಯ ಮಾಹಿತಿಯನ್ನು ಸರ್ಕಾರದ ಅನೇಕ ಯೋಜನೆಗಳ ಒಂದು ಸೌಲಭ್ಯಕ್ಕಾಗಿ ರೈತರು ಇದನ್ನು ನೀಡಬೇಕಾಗತ್ತೆ. ಮುಖ್ಯವಾಗಿ ತಾವು ಗಮನಿಸಿದಿರಿ, ಕಳೆದ ವರ್ಷ ರಾಜ್ಯದಲ್ಲಿ ಬರಗಾಲ ತಾಂಡವಾಡುತ್ತಿತ್ತು. ಈ ಒಂದು ಸಂದರ್ಭದಲ್ಲಿ ಸರ್ಕಾರವು ಬೆಳೆ ಹಾನಿ ಪರಿಹಾರವನ್ನು ನೀಡುವಾಗ ಬೆಳೆ ಸಮೀಕ್ಷೆಯ ಒಂದು ಮಾಹಿತಿ ಆಧಾರವನ್ನು ಇಟ್ಟು ಬೆಳೆ ಹಾನಿ ಪರಿಹಾರವನ್ನು ವಿತರಣೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಅತಿವೃಷ್ಟಿ, ಅನಾವೃಷ್ಟಿ ಯಾವುದೇ ಒಂದು ಸಂದರ್ಭದಲ್ಲಿ ರೈತರ ಬೆಳೆ ಹಾನಿಗಳು ಉಂಟಾದಾಗ ಆ ಒಂದು ಮಾಹಿತಿಯ ಸರ್ಕಾರಕ್ಕೆ ಸಿದ್ಧಪಡಿಸಿ ನೀಡಲು ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿ ಅತ್ಯವಶ್ಯಕವಾಗುತ್ತೆ. ಅದೇ ರೀತಿಯಾಗಿ ರೈತರು ಬೆಳೆದಂಥ ಬೆಳೆಗಳು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಉಂಟಾದಾಗ ಸರ್ಕಾರದಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೆರೆಯುವ ಖರೀದಿ ಕೇಂದ್ರಗಳಲ್ಲಿ ರೈತ ತನ್ನ ಬೆಳೆಯನ್ನು ಮಾರಾಟ ಮಾಡಬೇಕಾದರೆ ಈ ಒಂದು ಬೆಳೆ ಸಮೀಕ್ಷೆಯ ಮಾಹಿತಿ ಆಧಾರದ ಮೇಲೆ ಆ ಒಂದು ಫಲಾನುಭವಿಯನ್ನು ಬೆಳೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಗುರುತಿಸಲು ಸಹಾಯವಾಗುತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದಂಥ ವಿವಿಧ ಬೆಳೆಗಳು, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಇತರೆ ಎಲ್ಲ ಬೆಳೆಗಳ ಒಂದು ವಿಸ್ತೀರ್ಣ ಲೆಕ್ಕ ಹಾಕಲು ಈ ಒಂದು ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಉಪಯೋಗ ಮಾಡಿಕೊಳ್ಳಲಾಗುತ್ತೆ. ಅದಲ್ಲದೆ ನಮ್ಮ ರೈತರು ಬೆಳೆ ವಿಮೆ ಮಾಡಿದಲ್ಲಿ ಆ ಒಂದು ಬೆಳೆ ವಿಮೆ ಪರಿಹಾರ ಲೆಕ್ಕ ಹಾಕಲು ಸಹ ಈ ಒಂದು ಬೆಳೆ ಸಮೀಕ್ಷೆಯ ಮಾಹಿತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಬೆಳೆ ವಿಮೆ ಪರಿಹಾರವನ್ನು ನೀಡಲಾಗುತ್ತೆ. ಹಾಗಾಗಿ ಈ ಎಲ್ಲ ಉಪಯೋಗಗಳಿಗಾಗಿ ರೈತರು ಮಾಡುವಂಥ ಒಂದು ಬೆಳೆ ಸಮೀಕ್ಷೆ ಬಹು ಮುಖ್ಯವಾದದ್ದು. ಈ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ರೈತ ಬಾಂಧವರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳ ಬೆಳೆ ಸಮೀಕ್ಷೆಯನ್ನು ನಾವೇ ಮಾಡಿದಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ರೈತರಿಂದಲೇ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ಸಮೀಕ್ಷೆಯ ಒಂದು ಮಾಹಿತಿಯನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದರ ಬಗ್ಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ರೈತರು ತಮ್ಮ ಆಂಡ್ರಾಯ್ಡ್ ಮೊಬೈಲಿಂದ ಪ್ಲೇಸ್ಟೋರಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ 2024-25 ಎಂದು ಟೈಪ್ ಮಾಡಿದ ನಂತರ ಈ ರೀತಿ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎಂಬ ಒಂದು ಐಕಾನ್ ಓಪನ್ ಆಗುತ್ತೆ. ಅದರ ಮೇಲೆ
ಕ್ಲಿಕ್ ಮಾಡಿ ಆ ಒಂದು ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮೊಬೈಲ್ ಆ್ಯಪ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಆದ ತಕ್ಷಣ ಈ ರೀತಿ ನಮ್ಮ ಮೊಬೈಲಲ್ಲಿ ಅನುಮತಿಯನ್ನು ಕೇಳುತ್ತೆ. ಇದನ್ನು ನಾವು ಅನುಮತಿ ಕೊಡಬೇಕು. ಅನುಮತಿ ಕೊಟ್ಟ ನಂತರ ಮೊಬೈಲಲ್ಲಿ ಮತ್ತೆ ತಮ್ಮ ಒಂದು ಅನುಮತಿ ಕೇಳುತ್ತೆ. ಇಲ್ಲಿ ಕೆಳಗಡೆ ಬಟನಲ್ಲಿ ಅಗ್ರಿ ಅಂದರೆ ನಾನು ಒಪ್ಪಿರುತ್ತೇನೆ ಅಂಥೇಳಿ ಕ್ಲಿಕ್ ಮಾಡಬೇಕು. ಒಪ್ಪಿದ ನಂತರ ನಿಮ್ಮ ಮೊಬೈಲಲ್ಲಿ ರೈತರ ಬೆಳೆ ಸಮೀಕ್ಷೆ 2024-25 ಋತು ಮುಂಗಾರು, ತದರ ಮುಂದೆ KYC ಮೂಲಕ ಆಧಾರನ್ನು ದೃಢೀಕರಿಸಿ ಎಂಬ ಒಂದು ಸಂದೇಶ ಬರುತ್ತೆ. ತಾವು ಅದರ ಮೇಲೆ ಒಂದು ಕ್ಲಿಕ್ ಮಾಡಿದಾಗ ಅಲ್ಲಿ ಆಧಾರ್ ಸಂಖ್ಯೆಯನ್ನು ಕೇಳುತ್ತೆ. ಆಗೇನಪ್ಪ ಅಂದರೆ ತಾವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಆಧಾರ್ ಸಂಖ್ಯೆಯನ್ನು ನಮೂದು ಮಾಡಬೇಕು. ಇದರಲ್ಲಿ ಟೈಪ್ ಮಾಡಿ ಕೆಳಗಡೆ ಏನಪ್ಪ ಅಂದರೆ 2 ಆಪ್ಷನ್ಸ್ ಇರುತ್ತೆ. ಮೊದಲನೇದು ಒಂದು OTP, ಎರಡನೇದು ಫೇಸ್ ಕ್ಯಾಪ್ಚರ್, ಮೂರನೇದೇನಪ್ಪ ಅಂದರೆ ಫಿಂಗರ್ ಕ್ಯಾಪ್ಚರ್ ಅಂತ ಹೇಳಿ ನಾನು OTP ಮೂಲಕ ನನ್ನ ಒಂದು ಆಧಾರನ್ನು ದೃಢೀಕರಿಸ್ಕೋತೀನಿ. OTP ಮೇಲೆ ಕ್ಲಿಕ್ ಮಾಡಿ OTP ಪಡೆಯಿರಿ ಎಂದು ಮತ್ತೊಮ್ಮೆ ಕ್ಲಿಕ್ ಮಾಡಬೇಕು. ಆಗ ನಮಗೆ 6 ಅಂಕೆಯ ಒಂದು OTP ಬರುತ್ತೆ. ಈಗ ನನಗೆ 6 ಅಂಕೆಯ OTP ಆದ 642053 ಬಂದಿದೆ. ಇದನ್ನು ನಾನು ಟೈಪ್ ಮಾಡಿ ಸಬ್ಮಿಟ್ ಮಾಡ್ತಿದ್ದೀನಿ, ಸಲ್ಲಿಸು ಅಂತ ಹೇಳಿ. ಸಲ್ಲಿಸಿದ ನಂತರ ಈಗ ನಾನು ನಮೂದಿಸಿದಂಥ ಒಂದು ಆಧಾರಿನ ಪ್ರಥಮ ಮಾಹಿತಿ, ನನ್ನ ಹೆಸರು, ನಮ್ಮ ತಂದೆ ಹೆಸರು, ನನ್ನ ಹುಟ್ಟಿದ ದಿನಾಂಕ ಮತ್ತು ನಮ್ಮ ಸಂಪೂರ್ಣವಾದ ಒಂದು ವಿಳಾಸ ಆಧಾರಲ್ಲಿ ಏನಿದೆ ಅದು ಇಲ್ಲಿ ಬಂದಿರುತ್ತೆ. ಆಗೇನಪ್ಪ ಅಂದರೆ ನಾನು ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಈ ಒಂದು ಆ್ಯಪನ್ನು ಸಕ್ರಿಯಗೊಳಿಸಬೇಕಾಗತ್ತೆ. ನನ್ನ ಮೊಬೈಲ್ ಸಂಖ್ಯೆ ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಹತ್ತು ಅಂಕೆಯ ನನ್ನ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಇದನ್ನು ಸಕ್ರಿಯಗೊಳಿಸಿ ಅಂತೇಳಿ ಮತ್ತೊಮ್ಮೆ ನಾನು ಇದರಲ್ಲಿ ಕ್ಲಿಕ್ ಮಾಡಿದ್ದೀನಿ. ದಯವಿಟ್ಟು ನಿರೀಕ್ಷಿಸಿ ಅಂಥೇಳಿ ಈ ರೀತಿ ಒಂದು ಮಾಹಿತಿ ಬರ್ತಾ ಇದೆ. ನಾವು ಕೋರಿರುವಂಥ ಎಲ್ಲ ಡಾಟಾ ಡೌನ್ಲೋಡ್ ಆಗ್ತಾ ಇರುತ್ತೆ. 2 ನಿಮಿಷಗಳ ಕಾಲ ನಾವು ನಿರೀಕ್ಷೆಯಲ್ಲಿ ಇರಬೇಕು. ಈಗ ಎಲ್ಲ ದಾಖಲಾತಿಗಳನ್ನು ನಾವು ಸಲ್ಲಿಸಿದ ನಂತರ ನಮಗೆ ಮತ್ತೊಮ್ಮೆ ಒಂದು OTP ಬರುತ್ತೆ. 4 ಸಂಖ್ಯೆಯ OTP ಇರುತ್ತೆ. ಇದು ಮೊದಲನೇದು 6 ಸಂಖ್ಯೆಯ OTP. ಈಗ ಮೊಬೈಲಿಗೆ 4 ಸಂಖ್ಯೆಯ OTP ಬಂದಿರುತ್ತೆ. ಈ OTPಗೆ ಏನಪ್ಪ ಅಂದ್ರೆ ನಾನು ನಮೂದಿಸಬೇಕು. ಈಗ 4 ಸಂಖ್ಯೆಯ OTP ನನಗೆ ಬಂದಿದೆ. ಈ OTPಯನ್ನು ಟೈಪ್ ಮಾಡಿ ಮತ್ತೊಮ್ಮೆ ನಾನು ಸಲ್ಲಿಸಿ ಅಂಥೇಳಿ ಸಲ್ಲಿಸ್ತಾ ಇದ್ದೀನಿ. OTP ಸಲ್ಲಿಸಿದ ನಂತರ ನಮ್ಮ ಹೆಸರಲ್ಲಿರುವಂಥ ಜಮೀನಿನ ಸಂಪೂರ್ಣವಾದ ಒಂದು ಮಾಹಿತಿ ನಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗ್ತಿರುತ್ತೆ. ಹಾಗಾಗಿ ನಾವು ಮೊಬೈಲನ್ನು ಕ್ಲೋಸ್ ಮಾಡದೆ ನಿರೀಕ್ಷಿಸಬೇಕು. ನನ್ನ ಹೆಸರಲ್ಲಿ ಇರುವ ಜಮೀನಿನ ಸಂಪೂರ್ಣ ಮಾಹಿತಿ ಈಗ ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಆಗ್ತಿದೆ. ತಾವು ಗಮನಿಸ್ತಿರಬಹುದು, ನಮ್ಮ ಗ್ರಾಮದ ನನ್ನ ಹೆಸರಲ್ಲಿರುವಂಥ ಜಮೀನಿನ ಸಂಪೂರ್ಣವಾದಂಥ ಮಾಹಿತಿ ನನ್ನ ಮೊಬೈಲಲ್ಲಿ ಈಗ ಡೌನ್ಲೋಡ್ ಆಗ್ತಾ ಇದೆ. ಈಗ ಎಲ್ಲ ಮಾಹಿತಿ ನನ್ನ ಮೊಬೈಲಲ್ಲಿ ನನ್ನ ಹೆಸರಲ್ಲಿರುವ ಜಮೀನಿನ ಮಾಹಿತಿ ಡೌನ್ಲೋಡ್ ಆಗಿದೆ. ಈಗ ನನ್ನ ಮೊಬೈಲು ಬೆಳೆ ಸಮೀಕ್ಷೆ ಪ್ರಾರಂಭಿಸಲು ಸಿದ್ಧವಾಗಿದೆ. ಆ ಬೆಳೆ ಸಮೀಕ್ಷೆಯನ್ನು ನಾವು ಪ್ರಾರಂಭಿಸಬೇಕಾದರೆ ಇದರಲ್ಲಿ ಇರತಕ್ಕಂಥ ಸರ್ವೆ ನಂಬರ್ ಮೇಲೆ ನಾವು ಒಮ್ಮೆ ಕ್ಲಿಕ್ ಮಾಡಬೇಕು. ಯಾವ ಸರ್ವೆ ನಂಬರಲ್ಲಿ ನಾವು ಬೆಳೆ ಸಮೀಕ್ಷೆ ಮಾಡಬೇಕಂತ ಆ ಸರ್ವೆ ನಂಬರಿನ ಸಂಪೂರ್ಣವಾದಂಥ ಒಂದು ನಕಾಶೆ ನಮ್ಮ ಮೊಬೈಲಲ್ಲಿ ಬರುತ್ತೆ. ಇದು ನಾವು ಬೆಳೆ ಸಮೀಕ್ಷೆಯನ್ನು ಪ್ರಾರಂಭಿಸಬೇಕಾದ್ರೆ ನಾವು ನಮ್ಮ ಜಮೀನಿನ ಒಳಗಡೆ ಇರಬೇಕು. ಜಮೀನಿನ ಒಳಗಡೆ ಇರಬೇಕು ಅಂದರೆ
ನಮ್ಮ ಸರ್ವೆ ನಂಬರ್ನ ಒಳಗಡೆನೆ ಇರಬೇಕು. ಕನಿಷ್ಠ ಒಂದು 3 ಮೀಟರ್ ಮಾತ್ರ ಹೊರಗಡೆ ಇದ್ದಾಗ ಮಾತ್ರ ನಮ್ಮ ಈ ಮೊಬೈಲ್ ಫೋಟೋ ತೆಗೊಳ್ಳೋಕ್ಕೆ ಅವಕಾಶನ ಕೊಡುತ್ತೆ. ನಾವು ಎಲ್ಲೋ ಕೂತು ಫೋಟೋ ತೆಗೆಯೋಕ್ಕೆ ಬರುವುದಿಲ್ಲ. ಹಾಗಾಗಿ ನಾನು ನನ್ನ ಜಮೀನ ಒಳಗೆ ಹೋಗ್ಬಿಟ್ಟು ಈ ಒಂದು ನನ್ನ ಜಮೀನಲ್ಲಿ ಬೆಳೆದಂಥ ಬೆಳೆಗಳ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಮೊಬೈಲ್ ಮೂಲಕ ಫೋಟೋ ತೆಗೆದು ನಾನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲು ಸಿದ್ಧನಾಗಿದ್ದೇನೆ. ಇದೇ ರೀತಿಯಾಗಿ ರೈತ ಬಾಂಧವರು ತಮ್ಮ ಜಮೀನಿನಲ್ಲಿ ಬೆಳೆದಂಥ ಬೆಳೆಗಳ ಸಂಪೂರ್ಣವಾದ ಒಂದು ಛಾಯಾಚಿತ್ರ ಅಂದರೆ ಫೋಟೋವನ್ನು ತೆಗೆದು ತಾವು ನಿಮ್ಮ ಜಮೀನಿನ ಬೆಳೆದ ಮಾಹಿತಿಯನ್ನು ದೃಢೀಕರಿಸಬೇಕು. ಇದರಿಂದ ರೈತರು ಬೆಳೆದಂಥ ಮಾಹಿತಿ ಸರ್ಕಾರ ಮಟ್ಟಕ್ಕೆ ಹೋಗುತ್ತೆ. ಇದರಿಂದ ಈಗಾಗಲೇ ತಮಗೆ ತಿಳಿಸಿದಂಥ ಸೌಲಭ್ಯಗಳನ್ನು ಪಡೆಯಲು ಸಹಕಾರಿಯಾಗುತ್ತೆ. ಆದ್ದರಿಂದ ರೈತ ಬಾಂಧವರು ಇದನ್ನು ತಡ ಮಾಡದೆ ತಮ್ಮ ಜಮೀನಿನಲ್ಲಿ ಈಗಾಗಲೇ ಬೆಳೆದಿರುವಂಥ ಬೆಳೆಗಳ ಒಂದು ಮಾಹಿತಿಯನ್ನು ತಮ್ಮ ಹತ್ರ ಇರುವ ಮೊಬೈಲಲ್ಲಿ ಈ ಒಂದು ರೈತರ ಬೆಳೆ ಸಮೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಕ್ಷಣವೇ ಬೆಳೆ ಸಮೀಕ್ಷೆಯನ್ನು ನೀವೇ ಮಾಡಿ ನಿಮ್ಮ ಮಾಹಿತಿಯನ್ನು ತಮ್ಮಿಂದಲೇ ಅಪ್ಲೋಡ್ ಮಾಡಬೇಕಾಗಿ ರೈತರಲ್ಲಿ ಕಳಕಳಿಯ ವಿನಂತಿ. ಆದ್ದರಿಂದ ಈ ಒಂದು ನಮ್ಮ ಯಾದಗಿರಿ ಕೃಷಿ ಮಾಹಿತಿ ಯೂಟ್ಯೂಬ್ ಚಾನಲ್ ಮೂಲಕ ಇದೇ ರೀತಿಯಾದಂಥ ಅನೇಕ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿ, ಕೃಷಿ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳು, ಯೋಜನೆಗಳು, ಮುಖ್ಯವಾಗಿ ಮಣ್ಣು ಪರೀಕ್ಷೆಯಿಂದ ಹಿಡಿದು ಬಿತ್ತನೆ ಬೀಜಗಳ ಆಯ್ಕೆ, ತದನಂತರ ಬೆಳೆಗಳಲ್ಲಿ ಬರುವಂಥ ಕೀಟ, ರೋಗ, ಕಳೆಗಳ ನಿರ್ವಹಣೆ ಹಾಗೂ ಕಾಲಕ್ಕೆ ರೈತರಿಗೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಈ ಒಂದು ಚಾನಲ್ ಮೂಲಕ ಎಲ್ಲ ರೈತರಿಗೆ ತಿಳಿಯಪಡಿಸಲಾಗುತ್ತದೆ. ಹಾಗಾಗಿ ದಯವಿಟ್ಟು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಾವು ನೀಡುವಂತಹ ರೈತ ಉಪಯೋಗಿ ಮಾಹಿತಿಯನ್ನು ತಾವು ಕೂತಲ್ಲೇ ಪಡೆಯಬಹುದಾಗಿದೆ. ಹಾಗಾಗಿ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿದ್ದೆ.